ನಿಜವಾಗ್ಲೂ ಪಲ್ಯ ಅಂತೂ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಹೀಗೆ ಕುಂಬಳಕಾಯಿ ಪಲ್ಯ ಮತ್ತೆ ಚಪಾತಿನ ಮಾಡ್ತಾ ಇದೀನಿ. ಚಿಕ್ಕದೊಂದು ಸೋರೆಕಾಯಿ ಸಿಕ್ಕಿತ್ತು. ಇದು ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್. ಹೋಗೋರ್ಗುನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಮತ್ತೆ ನಮ್ಮ ಹಸ್ಬೆಂಡ್‌ಗೂ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಅತ್ತೆ ಮಾವ ಎಲ್ಲರೂ ಇದನ್ನ ಇಷ್ಟಪಟ್ಟು ತಿಂತಾರೆ. ಬೇಕಾದ್ರೆ ಟೇಸ್ಟ್ ಇರುತ್ತೆ. ಹಂಗಾಗ್ಬಿಟ್ಟು ನಾನು ಒಗ್ಗರಣೆಲೆ ಕಾಯಿ ತುರಿನ ಫ್ರೈ ಮಾಡ್ಕೊತೀನಿ. ಮೀಡಿಯಂ ಅಲ್ಲಿ ಮಾಡ್ಕೊಂಡಿದ್ದೆ. ಗಟ್ಟಿನೂ ಅಲ್ಲ ತೆಳುನೂ ಅಲ್ಲ. 1 ಗಂಟೆ ಮುಂಚೆನೆ ನಾನು ಚಪಾತಿಗೆ ಅಂತ ಹೇಳ್ಬಿಟ್ಟು ಹಿಟ್ಟನ್ನ ಕಲಸಿಟ್ಟಿದ್ದೆ. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಹೇಗಿದ್ದೀರಾ ಎಲ್ರು? ಹೋಪ್ಸೋ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ತಿಂಡಿಗೆ ಕುಂಬಳಕಾಯಿ ಪಲ್ಯ ಮತ್ತೆ ಚಪಾತಿನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮನೇಲಿ ಯಾವ ತರ ಕುಂಬಳಕಾಯಿ ಪಲ್ಯನ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದೊಂದ್ ಕಡೆ ಒಂದೊಂದ್ ರೀತಿಲಿ ಮಾಡ್ತಾರೆ. ಮತ್ತೆ ನಮ್ ಕಡೆ ಇದನ್ನ ಕುಂಬಳಕಾಯಿ ಅಂತ ಕರಿಯಲ್ಲ. ನಮ್ಮೂರ್ ಸೈಡ್ ಎಲ್ಲ ಇದನ್ನ ದೊಡ್ಡ ಸೋರೆಕಾಯಿ ಅಂತ ಹೇಳ್ಬಿಟ್ಟು ಕರಿಯೋದು. ಒಂದೊಂದ್ ಕಡೆ ಒಂದೊಂದ್ ತರ ಕರೀತಾರೆ ಅಂತ ಅನ್ಸುತ್ತೆ. ನಾವ್ ಮಾತ್ರ ಸೋರೆಕಾಯಿ ಅಂತಾನೆ ಕರಿಯೋದು ಇದನ್ನ. ಚಿಕ್ಕದೊಂದು ಸೋರೆಕಾಯಿ ಸಿಕ್ಕಿತ್ತು. ಇದು ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಇದು ಪಲ್ಯ. ಹಂಗಾಗ್ಬಿಟ್ಟು ಇವತ್ತು ತಿಂಡಿಗೆ ಕುಂಬಳಕಾಯಿ ಪಲ್ಯ ಮತ್ತೆ ಚಪಾತಿನ ಮಾಡ್ತಾ ಇದ್ದೀನಿ. ಚಪಾತಿನ ಸ್ಮೂತ್ ಆಗಿ ಯಾವ ತರ ಮಾಡೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಅಂಡ್ ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೊಂದು ಸಬ್ಸ್ಕ್ರೈಬ್ ಇಂದ ನನಗೆ ನೆಕ್ಸ್ಟ್ ವಿಡಿಯೋನ ಮಾಡೋಕ್ಕೆ ತುಂಬಾನೇ ಖುಷಿ ಅನ್ಸುತ್ತೆ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಸ್ಟವ್ ಆನ್ ಮಾಡಿ ಬಾಣಲಿನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದು ಸ್ವಲ್ಪ ಬಿಸಿ ಆದ್ಮೇಲೆ ಕಡಲೆಬೇಳೆನ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಸಾಸಿವೆನ ಹಾಕ್ಬಿಟ್ಟು ಸಿಡಿಸ್ಕೊಂಡು ಕಡಲೆಬೇಳೆ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಈರುಳ್ಳಿ, ಕರಿಬೇವು, ಹಸಿಮೆಣಸಿಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿದು ಸ್ಮೆಲ್ ಹೋಗೋವರ್ಗುನು, ಹಸಿ ವಾಸನೆ ಹೋಗೋವರ್ಗುನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಅಂದ್ರೆ ನಮ್ಮನೇಲಿ ಇದು ನನ್ನ ಮಗಂಗೂ ತುಂಬಾ ಇಷ್ಟ ಈ ಪಲ್ಯ. ಮತ್ತೆ ನಮ್ಮ ಹಸ್ಬೆಂಡ್‌ಗೂ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಅತ್ತೆ ಮಾವ ಎಲ್ಲರೂ ಇದನ್ನ ಇಷ್ಟಪಟ್ಟು ತಿಂತಾರೆ ಪಲ್ಯನ. ಹಂಗಾಗ್ಬಿಟ್ಟು ಇದನ್ನ ಅವಾಗವಾಗ ಮಾಡ್ತಾ ಇರ್ತೀನಿ. ಚಪಾತಿ, ದೋಸೆ, ರೊಟ್ಟಿ ಇದಕ್ಕೆಲ್ಲ ನಾವು ಈ ಪಲ್ಯನ ಮಾಡ್ಕೊತಿರ್ತೀವಿ. ಅಂದ್ರೆ ನಮ್ಮನೇಲೂ ಇದನ್ನ ಸೋರೆ ಗಿಡ ಬೆಳೆದಿದೆ. ಹಂಗಾಗ್ಬಿಟ್ಟು ಸಿಕ್ತಿರುತ್ತೆ ಯಾವಾಗ್ಲೂ ಸೋರೆಕಾಯಿ ಎಲ್ಲ. ಹಂಗಾಗ್ಬಿಟ್ಟು ಇದನ್ನ ಮಾಡ್ತೀವಿ ಫ್ರೆಂಡ್ಸ್. ಮತ್ತೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನೆಕ್ಸ್ಟ್ ಕಾಯಿನ ಒಂದ್ 2 ನಿಮಿಷ ಕಾಯಿ ತುರಿ ಹಾಕೊಂಡ್ಬಿಟ್ಟು ಫ್ರೈನ ಮಾಡ್ಕೊಬೇಕು ಫ್ರೆಂಡ್ಸ್. ಅದನ್ನ ಒಗ್ಗರಣೆಲೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಹಸಿ ಹಸಿಯಾಗಿ ಏನು ಸಿಗಲ್ಲ. ತಿನ್ಬೇಕಾದ್ರೆ ಟೇಸ್ಟ್ ಇರುತ್ತೆ. ಹಂಗಾಗ್ಬಿಟ್ಟು ನಾನು ಒಗ್ಗರಣೆಲೆ ಕಾಯಿ ತುರಿನ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ಅದಕ್ಕೆ ಹೆಚ್ಚಿಟ್ಕೊಂಡಿದ್ದ ಕುಂಬಳಕಾಯಿನ ಹಾಕೊಂಡ್ಬಿಟ್ಟು ಸ್ವಲ್ಪ ನೀಟಾಗಿ ಒಂದ್ 5ರಿಂದ 6-7 ನಿಮಿಷನೇ ಫ್ರೈ ಮಾಡ್ಕೊಂಡೆ ಎಣ್ಣೆಲೇನೆ. ಅದು ಎಣ್ಣೆ ಎಲ್ಲ ನೀಟಾಗಿ ಹಿಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಅದನ್ನ ನೀಟಾಗಿ ಫ್ರೈ ಮಾಡ್ಕೊಂಡೆ. ಅದು ಸ್ವಲ್ಪ ಎಣ್ಣೆಲೆ ಒಂದ್ ಸ್ವಲ್ಪ ಬೆಂದ್ರೆ ನೀರ್ ಹಾಕ್ದಾಗ ಸ್ವಲ್ಪ ಬೇಗ ಬೇಯುತ್ತೆ. ಅಂದ್ರೆ ಇದು ಎಳೆ ಕುಂಬಳಕಾಯಿ ಇದ್ರೆ ಬೇಗನೆ ಪಲ್ಯ ಆಗುತ್ತೆ. ಸ್ವಲ್ಪ ಬಲ್ತಿರೋದಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದ್ರೆ ಅದು ಗಟ್ಟಿ ಇರುತ್ತಲ್ವಾ ಜಾಸ್ತಿ. ಹಂಗಾಗ್ಬಿಟ್ಟು ಇದು ಮೀಡಿಯಂ ಇತ್ತು. ಫುಲ್ ಎಳೆದು ಇರ್ಲಿಲ್ಲ, ಫುಲ್ ಬಲ್ತಿದ್ದು ಇರ್ಲಿಲ್ಲ, ಮೀಡಿಯಂ ಆಗಿತ್ತು. ಹಂಗಾಗ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಒಂದ್ ಅರ್ಧ ಗಂಟೆ ಅಷ್ಟೊತ್ತಿಗೆನೆ ಇದನ್ ಪಲ್ಯನ ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ್. ಇದೆಲ್ಲ ಫ್ರೈ ಆದ್ಮೇಲೆ ನಾನು ಒಂದು ದೊಡ್ಡ ಗ್ಲಾಸ್ ಅಷ್ಟು ಇದ್ರಲ್ಲಿ ಒಂದ್ ಗ್ಲಾಸ್ ನೀರ್ನ ಹಾಕೊಂಡಿದೀನಿ. ಯಾಕಂದ್ರೆ ಇದನ್ನ ನಾವು ಗಟ್ಟಿ ಬೇಕಾದ್ರೂ ಮಾಡ್ಕೊಬಹುದು ಪಲ್ಯನ, ಇಲ್ಲ ತೆಳು ಬೇಕಾದ್ರೂ ಮಾಡ್ಕೊಬಹುದು. ನಾನು ಮೀಡಿಯಂ ಅಲ್ಲಿ ಮಾಡ್ಕೊಂಡಿದ್ದೆ. ಗಟ್ಟಿನೂ ಅಲ್ಲ ತೆಳುನೂ ಅಲ್ಲ, ಮೀಡಿಯಂ ಆಗಿ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಚಪಾತಿಗಲ್ವಾ ಹಂಗಾಗ್ಬಿಟ್ಟು ಮೀಡಿಯಂ ಆಗಿ ಮಾಡ್ಕೊಂಡಿದ್ದೆ. ಪಲ್ಯ ಅಂತೂ ಸೂಪರ್ ಆಗಿತ್ತು. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನಮ್ಮ ಯಜಮಾನ್ರಿಗಂತೂ ಸಖತ್ ಇಷ್ಟ ಆಯ್ತು ಪಲ್ಯ. ಅಂದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಕೊತ್ತಂಬರಿ ಸೊಪ್ಪು ಇರ್ಲಿಲ್ಲ, ಅದಕ್ಕೆ ನಾನು ಸೇರಿಸ್ಲಿಲ್ಲ. ಮತ್ತೆ 1 ಗಂಟೆ ಮುಂಚೆನೆ ನಾನು ಚಪಾತಿಗೆ ಅಂತ ಹೇಳ್ಬಿಟ್ಟು ಹಿಟ್ಟನ್ನ ಕಲಸಿಟ್ಟಿದ್ದೆ ಫ್ರೆಂಡ್ಸ್. ನಾನು ಹಿಟ್ಟನ್ನ ನೀರಲ್ಲಿ ಕಲಸ್ಕೊಳ್ಳುವಾಗ್ಲೇನೆ ಸ್ವಲ್ಪ ಅದಕ್ಕೆ ಎಣ್ಣೆನ ಸೇರಿಸ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲಸಿಟ್ಟಿರ್ತೀನಿ. ಯಾಕಂದ್ರೆ ನಾನು ಬೇಯಿಸ್ಕೊಳ್ಳುವಾಗ ಮತ್ತೆ ತವಾ ಮೇಲೆ ಎಣ್ಣೆ ಹಾಕಲ್ಲ. ಹಾಗೆ ಡೈರೆಕ್ಟ್ ಎಣ್ಣೆಲೆ ಅರ್ದ್ಬಿಟ್ಟು ಹಂಗೆ ಬೇಯಿಸ್ಕೊತೀನಿ. ಯಾಕಂದ್ರೆ ಹಿಟ್ಟು ಹಾಕ್ಬಿಟ್ಟು ಕೆಳಗಡೆ ಎಲ್ಲ ಅರದ್ರೆ ಅದು ಫುಲ್ ಚಪಾತಿ ಎಲ್ಲ ಒತ್ತಿದಂಗೆ ಆಗ್ತಿರುತ್ತೆ. ಮತ್ತೆ ಹಿಟ್ಟೆಲ್ಲ ಚಪಾತಿ ಮೇಲೆ ಉಳ್ಕೊತಿರುತ್ತೆ. ಅದಕ್ಕೆ ನಾನು ಚಪಾತಿನ ಆ ಥರ ಹಿಟ್ಟು ಹಾಕ್ಬಿಟ್ಟು ಅರಿಯಲ್ಲ. ಈ ತರ ಆಯಿಲ್ದು ಕವರ್ ಇರುತ್ತಲ್ವಾ ಅದನ್ನ ಒಂದ್ 2-3 ಕಟ್ ಮಾಡಿ ಇಟ್ಕೊಂಡಿದೀನಿ. ಇದು ಸ್ವಲ್ಪ ಕೆಳಗಡೆ ಆಯಿಲ್ ಹಾಕ್ಬಿಟ್ಟು ಇದನ್ನು ಆಯಿಲಲ್ಲೇ ಕಲಸಿರ್ತೀವಲ್ವಾ ಹಂಗಾಗ್ಬಿಟ್ಟು ಹಿಟ್ಟು ಸಖತ್ ಸ್ಮೂತ್ ಆಗಿತ್ತು, ಚೆನ್ನಾಗ್ ಬಂದಿತ್ತು. ಹಂಗಾಗ್ಬಿಟ್ಟು ಆ ನೀಟಾಗಿ ಸ್ಮೂತ್ ಆಗಿ ಬರುತ್ತೆ ಫ್ರೆಂಡ್ಸ್. ಈ ತರ ಹಿಟ್ಟೆಲ್ಲ ಮುಂಚೆನೆ 1 ಅವರ್ ಮುಂಚೆನೆ ಕಲಸಿಟ್ಬಿಟ್ಟು ಎಣ್ಣೆಲಿ ಇದ್ ಮಾಡಿಟ್ಟಿದ್ರೆ ಅದು ಚಪಾತಿ ಮಾಡುವಾಗ ತುಂಬಾನೇ ಸ್ಮೂತ್ ಆಗಿ ಬರುತ್ತೆ ಚಪಾತಿ ಎಲ್ಲ. ಮತ್ತೆ ತಿನ್ನಕ್ಕೂ ಚೆನ್ನಾಗಿರುತ್ತೆ. ಹಂಗಾಗ್ಬಿಟ್ಟು ನಾನು ಚಪಾತಿನ ಮಾಡುವಾಗೆಲ್ಲ ನಾನು ಯಾವಾಗ್ಲೂನು ಚಪಾತಿ ಇದೇ ತರ ಮಾಡೋದು.
ಚಪಾತಿ ಎಲ್ಲ ರೆಡಿ ಆಯ್ತು. ಒಂದ್ ಕಡೆ ಇನ್ನ ಪಲ್ಯ ಸ್ವಲ್ಪ ಬೇಯಲಿ ಅಂದ್ಬಿಟ್ಟು ಒಂದ್ ಕಡೆ ಸೈಡ್‌ಗೆ ತವಾನ ಬಿಸಿ ಹಾಕಿಟ್ಬಿಟ್ಟು, ಇನ್ನೊಂದ್ ಕಡೆ ಪಲ್ಯನ ಬೇಯಕ್ಕಿಟ್ಟಿದ್ದೆ. ಅದು ಪಲ್ಯ ಎಲ್ಲ ಆಲ್ಮೋಸ್ಟ್ ಒಂದ್ 90% ಆಗಿತ್ತು. ಇನ್ನೊಂದ್ 10% ಅದು ಬೇಯಬೇಕಿತ್ತು. ಹಂಗಾಗ್ಬಿಟ್ಟು ಬೇಯ್ಕೊಳ್ಳಿ ಅಂದ್ಬಿಟ್ಟು ಒಂದ್ ಕಡೆ ಸೈಡ್‌ಗೆ ಇದನ್ನ ಬೇಯಕ್ಕಿಟ್ಟಿದ್ದೆ. ನೆಕ್ಸ್ಟ್ ಅದು ಇನ್ನೇನ್ ಆಗ್ತಿತ್ತು. ನೆಕ್ಸ್ಟ್ ಇನ್ನೊಂದ್ ಕಡೆ ತವಾನ ಬಿಸಿ ಆಗಕ್ಕಿಟ್ಟಿದ್ದೆ ಫ್ರೆಂಡ್ಸ್. ಚಪಾತಿನ ಲಟ್ಟಿಸ್ಕೊಂಡು ಆ ಚಪಾತಿನ ಬೇಯ್ಸೋಣ ಅಂತ ಹೇಳ್ಬಿಟ್ಟು ತವಾ ಮೇಲೆ ಹಾಕಿ ಬೇಯಿಸ್ಕೊತಾ ಇದೀನಿ. ಆ್ಯಂಡ್ ಯಾರೆಲ್ರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಆ್ಯಂಡ್ ವಿಡಿಯೋಗೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೊಸ ಯೂಟ್ಯೂಬರ್ಸ್‌ಗೂನು ಸ್ವಲ್ಪ ಎಂಕರೇಜ್‌ನ ಕೊಡಿ ಫ್ರೆಂಡ್ಸ್. ನೀವು ಎಂಕರೇಜ್ ಕೊಡೋದ್ರಿಂದ ನಮ್ಗೂನು ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಕ್ಕೆ ನಮ್ಗೂನು ತುಂಬಾನೇ ಖುಷಿ ಅನ್ಸುತ್ತೆ. ನಾವು ಒಳ್ಳೊಳ್ಳೆ ವಿಡಿಯೋನ ಮಾಡ್ಬೇಕು ಅಂತ ಅನ್ಸುತ್ತೆ. ನಮಗೂ ಒಂದು ಒಳ್ಳೆ ಮೋಟಿವೇಶನ್ ಸಿಕ್ತಾಗುತ್ತೆ ಫ್ರೆಂಡ್ಸ್. ಹಾಗಾಗ್ಬಿಟ್ಟು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಮ್ಗೂನು ಸಪೋರ್ಟ್ ಮಾಡಿ. ಆ್ಯಂಡ್ ಚಪಾತಿ ಮತ್ತೆ ಪಲ್ಯ ರೆಡಿ ಆಯ್ತು. ಚಪಾತಿ ಮತ್ತೆ ಕುಂಬಳಕಾಯಿ ಪಲ್ಯದಂತೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲಿ ಈ ಥರ ಟ್ರೈ ಮಾಡಿ. ನಿಜವಾಗ್ಲೂ ಪಲ್ಯ ಅಂತೂ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತಾ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.